ಸಹಕಾರ ಇದೆ. ಆದರೆ ನಮ್ಮ ಒತ್ತಡ ಇಷ್ಟೇ, ಅದು ಕಾನೂನು ರೀತಿ ಅವ್ರು ಮಾಡಲಿ. ಸುಮ್ಮನೆ ಎಲ್ಲರದ್ದು ಎನ್ಕ್ರೋಚ್ಮೆಂಟ್ ಅನ್ನೋದು, ಯಾರ ಆಸ್ತಿ ಇದೆ 70 ವರ್ಷ 80 ವರ್ಷದಿಂದ ಯಾರ್ಯಾರು ಆ ಮನೆಗಳಲ್ಲಿ ವಾಸ ಮಾಡ್ತಾ ಇದ್ದಾರಾ, ಅಂಗಡಿಗಳಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾರಾ, ಇದೆಲ್ಲ ಎನ್ಕ್ರೋಚ್ಮೆಂಟ್ ಅಂತೇಳಿ ಡಿಸ್ಮೆಂಟಲ್ ಮಾಡೋದು, ಈ ಕಾರ್ಯ ಮಾಡಬಾರ್ದು. ಮತ್ತು ಅದಕ್ಕೆ ಹಣಕಾಸಿನ ವ್ಯವಸ್ಥೆ ಸೂಕ್ತವಾಗಿ ಆಗಿಲ್ಲ. ಇವತ್ತು ಅಲ್ಲಿ ಆಡಳಿತದವ್ರು ಏನು ಹೇಳ್ತಾ ಇದ್ದಾರಾ, 11 ಕೋಟಿ ರೂಪಾಯಿ ನಮಗೆ ರಿಲೀಸ್ ಆಗಿದೆ ಅಂತ ಏನು ಹೇಳ್ತಾ ಇದ್ದಾರಾ, ಈ 11 ಕೋಟಿ ರೂಪಾಯಿ ಬಂದಿದ್ದು ಸುಮಾರು 5 ವರ್ಷ ಹಿಂದ್ಗಡೆ. ಅವತ್ತು ಅದು ಸಫಿಷಿಯೆಂಟ್ ಆಗಂಗಿಲ್ಲ ಅಂಥೇಳಿ ಅವತ್ತು ರೋಡ್ ಎನ್ಲಾರ್ಜಿಂಗ್ ಬಿಟ್ಟರು, ಅವತ್ತು ವೈಡ್ನಿಂಗ್ ಬಿಟ್ಟರು. ಆದರೆ ಇವತ್ತು ಆ 11 ಕೋಟಿ ಇಟ್ಕೊಂಡೇ ವೈಡ್ನಿಂಗ್ ಮಾಡ್ತಾರ ಅಂತಂದರೆ ಇದಕ್ಕೆ ನಮ್ಗೆ ವಿರೋಧ ಇದೆ. ಅದಕ್ಕೆ ಸುಮಾರು 45ರಿಂದ 50 ಕೋಟಿ ರೂಪಾಯಿ ಬೇಕು ಅಂಥೇಳಿ ಒಂದು ಅಂದಾಜು ಮಾಡಲಾಗಿದೆ. ಅಷ್ಟು ದುಡ್ಡು ಅಲ್ಲಿಯ ಶಾಸಕರು BR ಪಾಟೀಲ್ರು ಅವ್ರ ಮುಖ್ಯಮಂತ್ರಿಗಳಿಗೆ ಭಾಳ ಹತ್ರ ಅಂತ ಹೇಳ್ತಾರೆ, ರಿಲೀಸ್ ಮಾಡ್ಕೊಂಡು ಬಂದು ಈ ಕಾರ್ಯ ಕೈಗೆ ತೆಗೆದುಕೊಳ್ಳಿ ಅಂಥೇಳಿ ಈ ಮೂಲಕ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಮತ್ತು ಇವತ್ತು ಅವ್ರೇನು ಹೇಳ್ತಾರೆ, ದರ್ಗಾ ಬೇಸ್ನಿಂದ ಓಲ್ಡ್ ತಹಸೀಲ್ ಆಫೀಸ್ವರೆಗೂ ವೈಡ್ನಿಂಗ್ ಇದೆ. ಆದರೆ ನಮಗೆ ದುಡ್ಡು ಸಾಲಂಗಿಲ್ಲ, ನಾವು ಬರೀ ತಹಸೀಲ್ ಆಫೀಸ್ನಿಂದ ಪೊಲೀಸ್ ಸ್ಟೇಷನ್ವರೆಗೂ ಮಾತ್ರ ಡಿಸ್ಮೆಂಟಲ್ ಮಾಡಿ ವೈಡ್ನಿಂಗ್ ಮಾಡ್ತೀವಿ ಅಂತಂದರೆ ಇದರಿಂದ ಯಾವುದೇ ಉದ್ದೇಶ ಸರ್ವ್ ಆಗಂಗಿಲ್ಲ. ಇಟ್ ಡಸಂಟ್ ಸರ್ವ್ ಎನಿ ಪರ್ಪಸ್ ಅಟ್ ಆಲ್. ವೈಡ್ನಿಂಗ್ ಆಗಿ ವೆಹಿಕಲ್ ಮೂವ್ಮೆಂಟ್ ಆಗಂಗಿಲ್ಲ, ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ ಆಗಂಗಿಲ್ಲ, ಏನೂ ಆಗಂಗಿಲ್ಲ. ಅದಕ್ಕೆ ಸರ್ಕಾರ ಕಣ್ಣು ತೆಗೆದು ವಿಚಾರ ಮಾಡಬೇಕು. ಸೊ ಇವತ್ತು ಅದು ಒಂದು ಪರ್ಪಸ್ ಸರ್ವ್ ಆಗಬೇಕು. ಅದಕ್ಕೆ ಸಫಿಷಿಯೆಂಟ್ ದುಡ್ಡು ರಿಲೀಸ್ ಮಾಡ್ಕೋಬೇಕು. ನನ್ನ ಜೊತೆ ಬಂದಂಥವ್ರು ಇವರೆಲ್ಲ ಅಲ್ಲಿಯೇ ನಿವಾಸಿಗಳು, ಸಂತ್ರಸ್ತ ಆಸ್ತಿ ಕಳ್ಕೊಳ್ಳುವಂಥ ಜನ. ಇವ್ರದ್ದೆಲ್ಲ ಕಟ್ಟಡ ನಮ್ಮ ಆಳಂದ ಮುನ್ಸಿಪಾಲ್ಟಿ ಹುಟ್ಟಿದಿಲ್ಲ, ಆವಾಗಿನಕ್ಕಿಂತಲೂ ಹಳೆ ಕಟ್ಟಡಗಳಿವೆ, ಸುಮಾರು 100 ವರ್ಷಕ್ಕಿಂತಲೂ ಹಳೆ ಕಟ್ಟಡ ಇವೆ. ಅವೆಲ್ಲ ಹೆಂಗೆ ಎನ್ಕ್ರೋಚ್ಮೆಂಟ್ ಆಗ್ತವೆ? ನಮ್ಮ ಹತ್ರ ದುಡ್ಡಿಲ್ಲ ಅಂಥೇಳಿ ಎಲ್ಲ ಎನ್ಕ್ರೋಚ್ಮೆಂಟ್ ಅಂತೇಳಿ ಯಾರಿಗೂ ಕಂಪೆನ್ಸೇಷನ್ ಕೊಡದೆ ಹಾಗೆ ಡಿಸ್ಮೆಂಟಲ್ ಮಾಡುವಂಥ ಒಂದು ಏನು ತಯಾರಿ ನಡೀತಾ ಇದೆ. ಇದಕ್ಕೆ ನಾವು ವಿರೋಧ ಮಾಡ್ತೀವಿ. ಯಾರು ಒಪ್ಪಿಗೆ ಕೊಡ್ತಾರೋ ಒಪ್ಪಿಗೆ ತೋಳ್ರಿ. ನೀವು ಫೋರ್ಸಿಬ್ಲಿ ಒಪ್ಪಿಗೆ ತೋಳೋ ಒಂದು ಕಾರ್ಯ ಏನು ನಡೀತಾ ಇದೆ ಅದನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ. ಫೋರ್ಸಿಬ್ಲಿ ಅವ್ರಿಗೆ ಹೇಳ್ತಾ ಇದ್ದಾರೆ, ನೋಡು ನೀವು ಒಪ್ಪಿಗೆ ಕೊಡಲಿಲ್ಲ ಅಂದರೆ ಇಡೀ ಮನಿನೇ ಕೆಡವುತ್ತೀವಿ, ಈಗಂದ್ರೆ ಅರ್ಧ ಕೆಡವುತ್ತೀವಿ. ಇಂಥ ಒತ್ತಡ ಟ್ಯಾಕ್ಟಿಕ್ಸ್ ಅಲ್ಲಿ ನಡಿಬಾರ್ದು. ಕಾನೂನುಬದ್ಧವಾಗಿ ಎಲ್ರಿಗೂ ನೋಟಿಸ್ ಕೊಟ್ಟು ಕಂಪೆನ್ಸೇಷನ್ ಕೊಟ್ಟು ತಾವು ವೈಡ್ನಿಂಗ್ ಕಾರ್ಯ ಅದು ಸಂಪೂರ್ಣ ದರ್ಗಾ ಬೇಸ್ಟು ತಹಸೀಲ್ ಆಫೀಸ್ವರೆಗೂ ವೈಡ್ನಿಂಗ್ ಮಾಡೋದಿದ್ರೆ ಅದು ಮಾತ್ರ ನೀವು ಮಾಡಿರಿ, ಪಾರ್ಟು ಪೋರ್ಷನ್ನು ಮಾಡಬಾರ್ದು. ಇದು ಒತ್ತಡ ಯಾರು ಕೊಡ್ತಾ ಇದ್ದಾರೆ? ಒತ್ತಡ ಅಲ್ಲಿ ಸ್ಥಳೀಯ ಅಧಿಕಾರಿ ಚೀಫ್ ಆಫೀಸರ್ಗೆ ಯಾರು ಹೇಳಿದಾರ, ಅಲ್ಲಿ ಚುನಾಯಿತ ಪ್ರತಿನಿಧಿ ಹೇಳಿದಾರ, ಯಾರು ಹೇಳಿದಾರೋ ನಮ್ಗೆ ಗೊತ್ತಿಲ್ಲ. ಅವ್ರಂತರ ಕಣ್ಣಿಗೆ ಕಾಣಿಸ್ತಾ ಇಲ್ಲ, 4-6 ದಿವಸದಿಂದ ಎಲ್ಲಿದ್ದಾರೋ ನಮ್ಗೆ ಗೊತ್ತಿಲ್ಲ. ಚೀಫ್ ಆಫೀಸರ್ ಹೇಳ್ತಾರೆ ದಿಸ್ ಈಸ್ ಆಲ್ ಎನ್ಕ್ರೋಚ್ಮೆಂಟ್. ಅವ್ರ ಮುನ್ಸಿಪಾಲ್ಟಿ ಹುಟ್ಟಿಲ್ಲ, ಅವಾಗಿನಕ್ಕಿಂತಲೂ ಹಳೆ ಕಟ್ಟಡವೇ. ಮತ್ತು ವಿಶೇಷವಾಗಿ ಅಲ್ಲಿ ದೇವಿ ಮಂದಿರ ಏನಿದೆ ಅದು ಭಾಳ ಹಳೇದು. ಮುನ್ಸಿಪಾಲ್ಟಿ ಹುಟ್ಟಿದಿಲ್ಲ, ಅವಾಗಿನಿಂದ ದೇವಿ ಮಂದಿರ ಇದೆ. ಆ ದೇವಿ ಮಂದಿರ ಎನ್ಕ್ರೋಚ್ಮೆಂಟ್ ಇದೆ. ಮುಂದಿನ ಅಂಗಡಿ ಎಲ್ಲ ತೆಗಿತೀವಿ ಅಂತ ಹೇಳ್ತಾರೆ. ಆ ಮುಂದಿನ ಅಂಗಡಿದವರು ಮುನ್ಸಿಪಾಲ್ಟಿನಿಂದ ಪರ್ಮಿಷನ್ ತೊಗೊಂಡು ಇವಾಗ ನಾವು ಟ್ಯಾಕ್ಸ್ ಕಟ್ತಾ ಇದ್ದೀವಿ. ಟ್ಯಾಕ್ಸ್ ಕಟ್ಟುವಂಥ ಸ್ಟ್ರಕ್ಚರೇ ಇಲ್ಲೀಗಲ್ ಅಂತ ಹೆಂಗೆ ಹೇಳ್ತಾರೆ ಮುನ್ಸಿಪಾಲ್ಟಿದವರು? ಒಂದು ಕಡೆ ಇವು ಲೀಗಲ್ ಅವ ಅಂತೇಳಿ ಅವರೇ ಟ್ಯಾಕ್ಸ್ ತೊಡ್ತಾ ಇದ್ದಾರೆ, ಇನ್ನೊಂದು ಕಡೆ ಇಲ್ಲೀಗಲ್ ಅಂತ ಹೇಳಿದರೆ ಅದು ತಪ್ಪನ್ನಿಸ್ತದ. ನಿಮ್ಮ ಹತ್ರ ದುಡ್ಡಿಲ್ಲ ಅಂತಂದರೆ ಬಾಯಿ ಬಿಟ್ಟು ಹೇಳ್ರಿ, ದುಡ್ಡಿಲ್ಲ ನಮ್ಗೆ ಕೊಡೋಕೆ ಆಗಂಗಿಲ್ಲಪ್ಪ, ರೋಡ್ ವೈಡ್ನಿಂಗ್ ಮಾಡಬೇಕು ಅಂತೇಳಿ ಹೇಳ್ರಿ. ಅದು ಬಿಟ್ಟು ಸುಮ್ಮನೆ ಎನ್ಕ್ರೋಚ್ಮೆಂಟ್ ಅಂತೇಳಿ ಜನರಿಗೆ ಮರಳು ಮಾಡುವಂಥ ಟ್ಯಾಕ್ಟಿಕ್ಸ್ ಮಾಡಬಾರ್ದು ಅಂತೇಳಿ ಈ ಮೂಲಕ ನಾವು ಇದರಲ್ಲಿ ಮೇನ್ ಕೈವಾಡ ಯಾರದ ಅಂತ ಮೇನ್ ಕೈವಾಡ ಏನಂತಂದ್ರೆ ಒಂದು ಪೋರ್ಷನ್ ಮಾತ್ರ, ಒಂದು 25% ರೋಡ್ ವೈಡ್ನಿಂಗ್ ಮಾತ್ರ ಮಾಡ್ಬೇಕಂತಾರೆ. ಈ 25% ಜನ ಅವ್ರಿಗೆ ಬೇಡಾದವ್ರು ಅದಾರ, ಅಲ್ಲಿಯ ರಾಜಕೀಯ ವ್ಯಕ್ತಿಗಳಿಗೆ ಇವ್ರು ಬೇಡಾದವ್ರು ಅದ. ಅದಕ್ಕೆ ನಮ್ಮೆಲ್ಲರದ್ದು ಒಂದು ಸೆಂಟಿಮೆಂಟ್ಲ್ ಅಟ್ಯಾಚ್ಮೆಂಟ್ ಇದೆ ದೇವಿ ಮಂದಿರಕ್ಕೆ. ಅದಕ್ಕೇನಾದರೂ ಕೈ ಹಚ್ಚಿದ್ರೆ ಭಾಳ ದೊಡ್ಡ ಹೋರಾಟ ಮಾಡಬೇಕಾಗ್ತದೆ ಅಂತೇಳಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀವಿ. ನೋಟಿಸೇ ಕೊಟ್ಟಿಲ್ಲ ಅವರು, ಇದುವರೆಗೂ ಡಿಸ್ಮೆಂಟಲ್ ನೋಟಿಸೇ ಕೊಟ್ಟಿಲ್ಲ. ಅವರು ವಿಲ್ಲಿಂಗ್ನೆಸ್ ಲೆಟರ್ ರೆಡಿ ಮಾಡ್ಯಾರ, ಅದು ಫೋರ್ಸಿಬ್ಲಿ ಸಿಗ್ನೇಚರ್ ಮಾಡ್ಕೊಳ್ತಾ ಇದ್ದಾರೆ ಮುಗ್ಧ ಜನರಿಗೆ. ಸರ್, ಇದು ದಿಢೀರ್ ನಿರ್ಧಾರ ಯಾವ ಕಾರಣಕ್ಕಾಗಿ? ಯಾವ ಕಾರಣ ಗೊತ್ತಿಲ್ಲ. ಇದು ಸುಮಾರು 20 ವರ್ಷದಿಂದ ಚರ್ಚೆಯಲ್ಲಿತ್ತು. ಆ ದುಡ್ಡು ಇಲ್ಲ ಅಂತೇಳಿ ಅವಾಗ ಸುಭಾಷ್ ಗುತ್ತೇದಾರ್ MLA ಇದ್ದಾಗ ನಂಗೆ ಸಫಿಷಿಯೆಂಟ್ ದುಡ್ಡಿಲ್ಲ, ಮಾಡೋಕ್ಕಾಗಲ್ಲ ಅಂತ ಕೈ ಬಿಟ್ಟಿದ್ರು. ಈಗ ಅವ್ರೇನು ರಿಲೀಸ್ ಮಾಡಿದ್ರು, ಆ 11 ಕೋಟಿ ತೊಗೊಂಡೇ ಇವ್ರು ವೈಡ್ನಿಂಗ್ ಮಾಡ್ತಾ ಇದ್ದಾರೆ ಆಫ್ಟರ್ 6 ಇಯರ್ಸ್. ಅಲ್ಲಿಂದ ಸ್ಥಳೀಯರು ಹೇಳ್ತಾ ಇದ್ದಾರೆ ಸರ್, ಈಗ ನಮ್ಗೆ ಯಾವುದೇ ಕಾರಣಕ್ಕೂ ಮುನ್ಸೂಚನೆ ನೀಡದೆ, ನೋಟಿಸ್ ಕೂಡ ನೀಡದೇನೆ ಈ ಥರವಾಗಿ ಅವ್ರು ಡೆಮಾಲಿಷ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಈಗ ಅದು ಚೀಫ್ ಆಫೀಸರ್ಗೆ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಅಥವಾ ಅವ್ರು ಉದ್ದೇಶಪೂರ್ವಕ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಎಲ್ಲ ಎನ್ಕ್ರೋಚ್ಮೆಂಟ್ ಅಂತ ಹೇಳಕತ್ತಾರೆ, ಕಂಪೆನ್ಸೇಷನ್ ಕೊಡೋದು ಬರ್ತದ ಅಂತೇಳಿ ಎಲ್ಲ ಎನ್ಕ್ರೋಚ್ಮೆಂಟ್ ಹೆಂಗೆ ಆಗ್ತದದು? ಆಗಂಗಿಲ್ಲ. ಅದಕ್ಕೆ ದಯವಿಟ್ಟು ನನ್ನ ಒತ್ತಾಯ ಇಷ್ಟೇ, ಜಿಲ್ಲಾ ಉಸ್ತುವಾರಿ ಸಚಿವರು ಪ್ರಿಯಾಂಕಾ ಖರ್ಗೆ ಅವರು, ಜಿಲ್ಲಾಧಿಕಾರಿಗಳು ಮಧ್ಯಪ್ರವೇಶ ಮಾಡಬೇಕು. ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಏನಿದೆ ಅದನ್ನು ಸ್ಟಾಪ್ ಮಾಡಬೇಕು, ರೀಸರ್ವೆ ಮಾಡಬೇಕು. ಅದಕ್ಕೆ ಬೇಕಾದಂಥ ದುಡ್ಡಿನ ವ್ಯವಸ್ಥೆ ಮಾಡಿಕೊಂಡು ನೀವು ಆವಾಗ ರೋಡ್ ವೈಡ್ನಿಂಗ್ ಸ್ಟಾರ್ಟ್ ಮಾಡಿ. ಇಲ್ಲಿ ಸರ್ ಇವರು ರಾಜಕೀಯ ಮಾಡೋದ್ರ ಮುಖಾಂತರ ಜನಗಳಿಗೆ ರೋಡಿನ ಮೇಲೆ ತರ್ತಾ ಇದ್ದಾರೆ. ನೋಡಿ, ರೋಡ್ ವೈಡ್ನಿಂಗ್ನಲ್ಲಿ ರಾಜಕೀಯ ಇರಬಾರ್ದು. ರೋಡ್ ವೈಡ್ನಿಂಗ್ನಲ್ಲಿ ನಾವೆಲ್ಲರದ್ದು ಸಹಕಾರ ಇದೆ.
ಇಲ್ಲೇನ ನಮ್ಮ ಆಸ್ತಿ ಇದೆ, ನಮ್ಮ ಇವ್ರದ್ದು ಗುರುಲಿಂಗಯ್ಯ ಸ್ವಾಮಿ ಅಂತೇಳಿ ಅವ್ರದ್ದು ಮಠ 150 ವರ್ಷದ ಹಳಿ ಮಠ ಇದೆ. ಅವ್ರು ಕಂಪೆನ್ಸೇಷನ್ ಕೊಟ್ಟರೆ ಕೊಡಕ್ಕೆ ಅವ್ರು ರೆಡಿ ಇದ್ದಾರೆ. ನಮ್ಮ ಇನ್ನೊಬ್ಬರು ಕಟಾರೆ ಚಕ್ರಪಾಣಿ ಇದ್ದಾರೆ, ಇಲ್ಲಿ ಚಕ್ರಪಾಣಿ ಅವ್ರ ಮನೆ 80 ವರ್ಷದ ಹಳೆ ಮನೆ ಇದೆ, ಅವರು ಕೊಡಕ್ಕೆ ರೆಡಿ ಇದ್ದಾರೆ. ಕಂಪೆನ್ಸೇಷನ್ ಕೊಡ್ರಿ ಅಂತ ಹೇಳ್ತಾ ಇದ್ದೀವಿ ನಾವು ಅಷ್ಟೇ. ನಾವು ವೈಡ್ನಿಂಗಿಗೆ ಯಾರ್ದು ಅಪೋಸ್ ಇಲ್ಲ, ಅದಕ್ಕೆ ಸೂಕ್ತ ರೀತಿಯಲ್ಲಿ ಮಾಡಲಿ ಅಂತ ನಮ್ಮ ಒತ್ತಾಯ.